ಸಿದ್ದರಾಮಯ್ಯ ನಂತರ ಅವರ ಲೆಗಸಿ ಇದೆಯಲ್ಲ, ಅವರ ಹಿಂದೆ ಬಂದಂತ ಅಹಿಂದ ಇದೆಯಲ್ಲ, ಎಲ್ಲಿಗೋಗುತ್ತೆ? ಸಿದ್ದರಾಮಯ್ಯನವರು ಡಿಸ್ಟರ್ಬ್ ಆಗದೇ ಇದ್ರೆ ಅದ್ರ ಕಾಂಗ್ರೆಸ್ಗೆ ಹೋಗುತ್ತೆ. ಸಿದ್ದರಾಮಯ್ಯ ಡಿಸ್ಟರ್ಬ್ ಆದ್ರೆ ಅದು ಚೆಲ್ಲಾಪಿಲ್ಲಿ ಆಗುತ್ತೆ. ಚೆಲ್ಲಾಪಿಲ್ಲಿ ಆದಾಗ ಯಾರು ಬಲೆ ಹಾಕೊಂಡು ಹಿಡ್ಕೋತಾನೋ ಅವರ ಲಾಭ. ಇದೇ ರಾಜಕಾರಣ. ನಾವು ಹಿಡ್ಕೋತಿಯಿಂದ ಬಿಜೆಪಿದೊಂದು ರಾಜಕೀಯ ಲೆಕ್ಕಾಚಾರ. ಇದೆಲ್ಲ ನಾನು ಮಾತಾಡಿದ್ದು ರಾಜಕೀಯ ವಿಚಾರಕ್ಕೆ. ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಎಂದು ಸಿಎಂ ಸಿದ್ದರಾಮಯ್ಯಗೆ ಬಿಗ್ ಡೇ. ಮೂಡಾಕ್ಕೆ ಸಿಬಿಐ ಹೆಗಲಿಗೆ ಹೋಗುತ್ತಾ? ಮೂಡಾದಲ್ಲಿನ 50-50 ನಿವೇಶನ ಹಂಚಿಕೆಯಲ್ಲಿ ಅವ್ಯವಹಾರ ಸಂಬಂಧ ಇಡಿ ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆ ಮಧ್ಯೆ ಸಿಬಿಐ ಎಂಟ್ರಿ ಆಗುತ್ತಾ ಇಲ್ವಾ ಎಂಬ ಪ್ರಶ್ನೆ ಎಂದು ಉತ್ತರ ಸಿಗಲಿದೆ. ಹೌದು, ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಇಂದು ಬಿಗ್ ಡೇ. ಸದ್ಯ ಸಿಬಿಐ ಕುಣಿಕೆಯಿಂದ ತಪ್ಪಿಸಿಕೊಂಡಿರುವ ಸಿಎಂ ಸಿದ್ದರಾಮಯ್ಯ ಕುಟುಂಬಕ್ಕೆ ಇಂದು ಢವಢವ ಶುರುವಾಗಿದೆ. ಅಕ್ರಮವಾಗಿ ನಿವೇಶನ ಪಡೆದಿದ್ರು ಎಂಬ ಆರೋಪದಲ್ಲಿ 3 ತನಿಖಾ ಸಂಸ್ಥೆ ತನಿಖೆ ಮಾಡುತ್ತಿವೆ. ಈ ಮಧ್ಯೆ ಸಿಬಿಐ ತನಿಖೆ ಒತ್ತಾಯಿಸಿ ಹೈಕೋರ್ಟ್ಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಅರ್ಜಿ ಸಲ್ಲಿಕೆ ಮಾಡಿದ್ರು. ಇಂದು ಈ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ನ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪೀಠ ನಡೆಸಲಿದೆ. ಕಳೆದ ಬಾರಿ ಸಿದ್ದರಾಮಯ್ಯ ಸೇರಿ ಆರೋಪಿತರಿಗೆ ನ್ಯಾಯಾಲಯ ಹ್ಯಾಂಡ್ ನೋಟಿಸ್ ಜಾರಿ ಮಾಡಿತ್ತು. ಪ್ರಾಸಿಕ್ಯೂಷನ್ ಅನುಮತಿ ಎತ್ತಿ ಹಿಡಿದ ಏಕಸದಸ್ಯ ಪೀಠದಲ್ಲೇ ಸಿಬಿಐ ತನಿಖೆ ಅರ್ಜಿ ವಿಚಾರಣೆ ನಡೆಯುತ್ತಿರುವುದು ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟ ಆಗುತ್ತಾ ಎಂಬ ಅನುಮಾನ ಕಾಡತೊಡಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ಮೂಡಾ ಟೆನ್ಷನ್ ನಡುವೆ ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಕೇಂದ್ರ ಸರ್ಕಾರ ಕೂಡ ಒಂದು ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಟ್ಟಿದೆಯಂತೆ. ರಾಜ್ಯ ಸರ್ಕಾರ ಮೂಡಾ ತನಿಖೆಯಲ್ಲಿ ನೇಮಕ ಮಾಡಿರುವಂತ ತನಿಖೆ ಸಂಸ್ಥೆ ಮುಖ್ಯಸ್ಥರನ್ನೇ ಡಿಬಾರ್ ಮಾಡಿದೆಯಂತೆ. ಜೊತೆಗೆ ಅದು ಯಾವ ಸಂಸ್ಥೆ, ಯಾರನ್ನ ಡಿಬಾರ್ ಮಾಡಿದ್ದು, ಫಸ್ಟ್ ಒಂದು ಆ ಸ್ಟೋರಿ ನೋಡ್ಕೊಂಡು ಬರೋದು. ಮೂಡಾ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಪ್ರಾಧಿಕಾರ. ಸದ್ಯ ಈ ಬಹುಕೋಟಿ ಹಗರಣವನ್ನ 3 ಹಂತದಲ್ಲಿ ತನಿಖೆ ಮಾಡಲಾಗುತ್ತಿದೆ. ಆದರೆ ಒಂದು ತನಿಖೆಗೆ ಕೇಂದ್ರ ಸರ್ಕಾರ ಬ್ರೇಕ್ ಆಗಿದೆ. ಮೂಡಾ ಅಕ್ರಮ ತನಿಖೆಗೆ ಮತ್ತೊಂದು ಕಂಟಕ. ತನಿಖೆ ಮಾಡುತ್ತಿದ್ದ ನಿವೃತ್ತ ನ್ಯಾಯಮೂರ್ತಿಯೇ ಡಿಬಾರ್. ಮೂಡಾ ಅಕ್ರಮ ತನಿಖೆಗೆ ಮತ್ತೊಂದು ಕಂಟಕ ಎದುರಾಗಿದೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರ ನೇಮಿಸಿದ್ದ ನಿವೃತ್ತ ನ್ಯಾಯಮೂರ್ತಿ ದೇಸಾಯಿ ನೇತೃತ್ವದ ತಂಡ ಸಂಕಷ್ಟದಲ್ಲಿ ಸಿಲುಕಿದೆ. ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಮಾಡದ ಆರೋಪದಲ್ಲಿ 3 ವರ್ಷಗಳ ಕಾಲ ಕೇಂದ್ರ ಸರ್ಕಾರ ನ್ಯಾಯಮೂರ್ತಿ PN ದೇಸಾಯಿ ಅವರನ್ನ ಡಿಬಾರ್ ಮಾಡಿದ್ದಾರೆಂದು ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ಸರ್, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಕ್ಕಂಥ ಅಕ್ರಮ ಅವ್ಯವಹಾರಗಳ ಬಗ್ಗೆ ವಿಚಾರಣೆ ನಡೆಸಿ ವರದಿ ನೀಡೋದಕ್ಕೆ ಏನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನೇಮಕ ಮಾಡಿತ್ತು, ಅಂದರೆ ನಿವೃತ್ತ ನ್ಯಾಯಾಧೀಶರಾದ ಶ್ರೀ PN ದೇಸಾಯಿ ಅವ್ರನ್ನ ಡಿಬಾರ್ ಮಾಡಿ ನವೆಂಬರ್ 7ನೇ ತಾರೀಕು ಕೇಂದ್ರ ಸರ್ಕಾರದ ಒಂದು ಆದೇಶವನ್ನು ಹೊರಡಿಸಿದೆ. ಸುಪ್ರೀಂ ಕೋರ್ಟ್ ಸೂಚನೆಯೊಂದನ್ನು ಪಾಲನೆ ಮಾಡದ ಕಾರಣ ಸುಪ್ರೀಂ ಕೋರ್ಟ್ ಸೂಚನೆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದಿಂದ ನವೆಂಬರ್ 7, 2024 ಡಿಬಾರ್ ಮಾಡಿತ್ತು. ಆದರೆ ಇದನ್ನು ಮುಚ್ಚಿಟ್ಟು ನ್ಯಾಯಮೂರ್ತಿ PN ದೇಸಾಯಿ ಮೂಡಾ ತನಿಖಾ ಆಯೋಗದ ಅಧ್ಯಕ್ಷರಲ್ಲಿ ಮುಂದುವರೆದಿದ್ದಾರೆ ಎಂದು ಸ್ನೇಹಮಯಿ ಕೃಷ್ಣ ಆರೋಪಿಸಿದ್ದಾರೆ. ಈ ವಿಚಾರವನ್ನು ಮುಚ್ಚಿಟ್ಟು ಮಾನ್ಯ ನಿವೃತ್ತ ನ್ಯಾಯಮೂರ್ತಿಗಳಾದ PN ದೇಸಾಯಿ ಅವರು ಸರ್ಕಾರ ನೇಮಕ ಮಾಡಿರುವಂಥ ಏಕಸದಸ್ಯ ಆಯೋಗದ ಅಧ್ಯಕ್ಷರಾಗಿ ಮುಂದುವರೆದು ತಾವು ನ್ಯಾಯಮೂರ್ತಿಗಳು ಅನ್ನೋ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನಾನು ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ ಒಂದು ಲಿಖಿತ ದೂರನ್ನು ಕೊಟ್ಟು ಇದ್ರ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ಕೂಡಲೇ ಅವರಿಗೆ ನೀಡಿರತಕ್ಕಂಥ ಎಲ್ಲ ದಾಖಲಾತಿಗಳನ್ನು ಸರ್ಕಾರದ ವಶಕ್ಕೆ ಪಡೆಯೋದಕ್ಕೆ ನಾನು ದೂರನ್ನು ಕೊಡ್ತಾ ಇದ್ದೀನಿ. ಮತ್ತು ಅಲ್ಲದೆ ಕೇಂದ್ರ ಸರ್ಕಾರ ಸಹ ನ್ಯಾಯಮೂರ್ತಿ ದೇಸಾಯಿ ಅವರನ್ನು 3 ವರ್ಷಗಳ ಕಾಲ ಸ್ವಾಯತ್ತ ಶಾಸನಾತ್ಮಕ ಹಾಗೂ ರೆಗ್ಯುಲೇಟರಿ ಕಮಿಟಿಗೆ ನೇಮಿಸದಂತೆ ಆದೇಶಿಸಿದ್ದಂತೆ ಇನ್ನು ಮೂಡಾ ಹಗರಣದ ತನಿಖೆ ಅಧ್ಯಕ್ಷ ಸ್ಥಾನದಿಂದ PN ದೇಸಾಯಿ ಕೈಬಿಡಬೇಕು ಎಂದು ರಾಜ್ಯ ಮುಖ್ಯ ಕಾರ್ಯದರ್ಶಿಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಪತ್ರ ಬರೆದಿದ್ದಾರೆ. ಈ ಡಿಬಾರ್ ಆಗಿರೋ ವಿಷಯ ಗೊತ್ತಿದ್ರೂ ಕೂಡ ಮಾನ್ಯ PN ದೇಸಾಯಿ ಅವರು ತಾವು ನ್ಯಾಯಮೂರ್ತಿಗಳ ಹಿನ್ನೆಲೆಯಲ್ಲಿ ಕರ್ತವ್ಯ ನಿರ್ವಹಿಸೋರ ಬಗ್ಗೆ ಒಂದು ವರದಿಯನ್ನು ಕೊಟ್ಟು ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತಗೊಳ್ಳೋದಕ್ಕೆ ಕೂಡ ನಾನು ಮನವಿಯನ್ನು ಮಾಡ್ಕೊಂಡಿದ್ದೀನಿ. ಸರ್, ಅವ್ರನ್ನ ಯಾವುದೋ ಒಂದು ಸಂಸ್ಥೆಗೆ ನೇಮಕ ಮಾಡಿದ್ದನ್ನು ಅವರು ತಿರಸ್ಕಾರ ಮಾಡಿದ್ರೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅವ್ರನ್ನ ಡಿಬಾರ್ ಮಾಡಿರೋಂಥದ್ದು. ಅಂದರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಸೂಚನೆಯನ್ನು ಅವ್ರು ಪಾಲನೆ ಮಾಡಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಅವರನ್ನ ಡಿಬಾರ್ ಮಾಡಿರೋಂಥದ್ದು. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯಗೆ ಮೂಡಾ ಎಂಬ ಪೆಡಂಭೂತ ಬಿಟ್ಟು ಹೋಗುವ ಲಕ್ಷಣಗಳು ಮಾತ್ರ ಒಂದಿಲ್ಲೊಂದು ಸಮಸ್ಯೆಯ ಸರಮಾಲೆಯಲ್ಲಿ ಸಿಲುಕಿಕೊಳ್ಳುತ್ತಿದ್ದು ಇದೀಗ PN ದೇಸಾಯಿ ತನಿಖೆಗೆ ಕುತ್ತು ಎದುರಾಗಿದೆ. ವಿನೋದ್ ರಾಜ್, ಮೈಸೂರು, ರಿಪಬ್ಲಿಕ್ ಕನ್ನಡ.
ಇದು ವೀಕ್ಷಕರೇ, ಇದೇನು ಅಂತಂದರೆ PN ದೇಸಾಯಿ ಅಂತ ನಿವೃತ್ತ ನ್ಯಾಯಮೂರ್ತಿಗಳಿದ್ದಾರೆ. ಈ ಮುಡಾ ಹಗರಣದ ಬಗ್ಗೆ ಭಾಳ ಜೋರಾದಾಗ, ಗಲಾಟೆ ಜೋರಾದಾಗ ಸ್ವತಃ ಸಿದ್ದರಾಮಯ್ಯನವರೇ PN ದೇಸಾಯಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಿದರು. ಅಂದರೆ ಮುಡಾದ ಬಗ್ಗೆ ನಮಗೆ ತನಿಖೆ ಮಾಹಿತಿಯನ್ನು ಮಾಡಿಕೊಡಿ ಅಂತೇಳಿ. ಸೊ ಇವರು ಮಾತು ನಿಲ್ಲಿಸ್ತಾರೆ ಅಂತೇಳಿ. ಈಗ ಎಷ್ಟೆಷ್ಟು ತನಿಖಾ ಸಂಸ್ಥೆಗಳು ಇದನ್ನು ಕೆಲಸ ಮಾಡ್ತಾ ಇದೆ ಅಂತಂದರೆ, ಒಂದು PN ದೇಸಾಯಿ ಆಯೋಗ, ಇನ್ನೊಂದು ಕಡೆ ಕರ್ನಾಟಕ ಲೋಕಾಯುಕ್ತ, ಇನ್ನೊಂದು ಕಡೆ ಇಡಿ, ಈಗ ಬಂದರೆ CBI, 4 ಆಗತ್ತೆ. ಈ ನಡುವೆ ಸ್ನೇಹಮಯಿ ಕೃಷ್ಣ ಅವ್ರಿಗೆ ಅದು ಎಂಥ ಬಾಂಬುನಂತ ಸುದ್ದಿ ಸಿಕ್ಕಿದೆ ಗೊತ್ತಿಲ್ಲ. ಒಂದು ವೇಳೆ ಅದು ನಿಜವೇ ಆಗಿದ್ದರೆ ಇಡೀ ಸ್ಟೋರಿಯೇ ಮೇಲೆ ಕೆಳಗಾಗ್ಬಿಡ್ತದೆ. ಒಬ್ಬ ಡಿಬಾರ್ ಆಗಿರೋವರನ್ನು ಮತ್ತೆ ಆಯೋಗದ ಅಧ್ಯಕ್ಷರನ್ನಾಗಿ ಮಾಡೋದಿದೆಯಲ್ಲ ನಿವೃತ್ತ ನ್ಯಾಯಮೂರ್ತಿಗಳು, ಅವರನ್ನು ಸುಪ್ರೀಂ ಕೋರ್ಟೇ ಡಿಬಾರ್ ಮಾಡಿದೆ, ಸುಪ್ರೀಂ ಕೋರ್ಟ್ ಇದಕ್ಕೆ ಡಿಬಾರ್ ಮಾಡಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದರ ಪೂರಕ ಅಂಕಿಅಂಶಗಳು ಬೇಕು. ಅವರು ಸುಳ್ಳು ಹೇಳಿದ್ರೆ ಅವರನ್ನು ಒದ್ದೊಳಗಾಗಬೇಕಾಗತ್ತೆ. ಪೂರಕ ಅಂಕಿಅಂಶ ಕೊಡಬೇಕು. ಕೇವಲ ಬಾಯಿ ಮಾತಲ್ಲಿ ಅವ್ರದ್ದು ಡಿಬಾರ್ ಆಗಿದೆ ಅಂತಲ್ಲ. ಯಾಕೆ ಡಿಬಾರ್ ಆಗಿದ್ದಾರೆ, ಏನು ಡಿಬಾರ್ ಆಗಿದ್ದಾರೆ, ಆಮೇಲೆ ಗೊತ್ತಿಲ್ಲ. ಡಿಬಾರ್ ಆಗಿದ್ರು ಕೂಡ ಇದನ್ನು ಮಾಡ್ಬೋದಾ ಮಾಡಬಾರ್ದಾ ಗೊತ್ತಿಲ್ಲ. ಯಾಕಂದರೆ ಅವರು ನಿವೃತ್ತ ನ್ಯಾಯಮೂರ್ತಿ. ಹೌದು, ನಿವೃತ್ತ ನ್ಯಾಯಮೂರ್ತಿ ಆದ ನಂತರ ಅವರಿಗೆ ಅವರದೇ ಆದ ಕೆಲವು ಬೇರೆ ಬೇರೆ ರೈಟ್ಸ್ಗಳಿರುತ್ತೆ, ಇರೋದಿಲ್ಲ, ಎಲ್ಲವೂ ಇರುತ್ತೆ. ಈಗ 60 ವರ್ಷ ಆದ ನಂತರ ಕೆಲವರಿಗೆ ಏನು ರಿಟೈರ್ಮೆಂಟ್ ತಗೊಂಡಿರ್ತಾರೆ. ಕೆಲವು ಪ್ರೈವೇಟ್ ಕಂಪನಿಗಳು ಇಷ್ಟ ಆದರೆ ಅವರನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಆಮೇಲೆ ಕೆಲವು ಗೆಸ್ಟ್ ಲೆಕ್ಚರ್ ಅಂತೇಳಿ ಹೋಗ್ತಾರೆ. ಆ ಥರ ಸಾಧ್ಯತೆ ಇಲ್ಲದೆ ಗೊತ್ತಿಲ್ಲ. ಆದರೆ ಡಿಬಾರ್ ಆಗಿದ್ದರೆ ಮಾತ್ರ ಯಾವ ಕಾರಣಕ್ಕೆ, ಒಂದು ವೇಳೆ ಅವರ ವಿರುದ್ಧ ಏನು ದುಡ್ಡು ತಗೊಂಡ ವಿಚಾರಕ್ಕೆ ಮತ್ತೊಂದು ಆ ರೀತಿಯ ಡಿಬಾರ್ಗಳಿಗೆ ಮಾನ್ಯತೆ ಇದಿರ್ತದೆ. ಅಂಥವ್ರನ್ನ ಯಾಕ್ರಿ ಹಾಕಿದ್ದೀರಾ? ಅದಕ್ಕೆ ಸ್ನೇಹಮಯಿ ಕೃಷ್ಣ ಇದನ್ನು ದಯವಿಟ್ಟು ಎಕ್ಸ್ಟೆಂಡರನ್ನು ಮಾಡಲಾರರು ಅಂತ ಅಂದ್ಕೊಂಡಿದ್ದೀನಿ. ಸಮಗ್ರ ಮಾಹಿತಿಯನ್ನು ಕೊಟ್ಟರೆ ಭಾಳ ಒಳ್ಳೆಯದು. ಇದರ ನಡುವೆ ವಿಜಯ್ ನಮ್ಮೊಂದಿಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ವಿಜಯ್, ಇದು ನಿಜವಾದ ದೊಡ್ಡ ಬ್ರೇಕಿಂಗ್ ನ್ಯೂಸ್ ನನ್ನ ಪ್ರಕಾರ. ಉಳಿದೆಲ್ಲ ವಿಚಾರಗಳಿಗಿಂತ CBI ಮತ್ತೊಂದಕ್ಕಿಂತ ಹೆಚ್ಚಾಗಿ PN ದೇಸಾಯಿ ಅವರು ಡಿಬಾರ್ ಆಗಿರುವಂಥ ನ್ಯಾಯಮೂರ್ತಿಗಳು ಅಂತ ಏನಾದರೂ ಆದರೆ, ನಿವೃತ್ತ ನ್ಯಾಯಮೂರ್ತಿಗಳು ಅಂತ ಆದರೆ, ಅದಕ್ಕಿಂತ ದೊಡ್ಡ ಸುದ್ದಿ ಇಲ್ಲ. ಅದೆಲ್ಲ ಗೊತ್ತಿದ್ದು ಕೂಡ ಅವರನ್ನು ನೇಮಕ ಮಾಡೋದಕ್ಕೆ ಅವಕಾಶ ಇದೆಯಾ ಅಂತೇಳಿ. ಆಮೇಲೆ ನನಗೆ ಭಾಳ ಪೇಲವ ಅನಿಸೋದು ಈ BJP ವಿಪಕ್ಷಗಳಾಗಿರುವಂಥ BJP ಬಗ್ಗೆ. ಸ್ನೇಹಮಯಿ ಕೃಷ್ಣ ಅವರನ್ನು BJPಯ ಮುಖ್ಯಸ್ಥರನ್ನಾಗಿ ಮಾಡಿದರೆ ಬಹುಶಃ ಇಷ್ಟೆಲ್ಲ ಮಾಹಿತಿಗಳು, ಅಂದರೆ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಿದರೆ ಅಥವಾ ಅಧ್ಯಕ್ಷರನ್ನಾಗಿ ಮಾಡಿದರೆ ಹೆಚ್ಚು. ಉಳಿದವರೆಲ್ಲ ಖಾಲಿ ನಾನು ಜಗ್ಗೋ ಮಗ ಅಲ್ಲ, ನಾನು ಕುಗ್ಗೋ ಮಗ ಅಲ್ಲ ಅಂತ ಹೇಳೋದು ಬಿಟ್ಟರೆ ಒಂದು ಡಾಕ್ಯುಮೆಂಟ್ ತಂದು ಅವರಿಗೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋಕೆ ಆಗೋದಿಲ್ಲ. ಆ ಲೆಕ್ಕದಲ್ಲಿ ಸ್ನೇಹಮಯಿ ಕೃಷ್ಣ ಇಂಥವರೇ ಬೆಟರ್ ರೀ. ನೀವು ಹೇಳಿ ವಿಜಯ್, PN ದೇಸಾಯಿ ಅವರು ಡಿಬಾರ್ ಆಗಿದ್ದಾರೆ, ಅವರನ್ನು ನೇಮಕ ಮಾಡಿದ್ದಾರೆ ಅಂತಂದರೆ ಅದಕ್ಕಿಂತ ದೊಡ್ಡ ಸುದ್ದಿ ಬೇಕಾ? ಎಕ್ಸಾಕ್ಟ್ಲಿ ಜಯಪ್ರಕಾಶ್, BJP ಪ್ರತಿಪಕ್ಷವಾಗಿ ಮಾಡುವಂತಹ ಕೆಲಸವನ್ನು ಸ್ನೇಹಮಯಿ ಕೃಷ್ಣ ಅವರು ಆಡಳಿತ ಪಕ್ಷದ ನ್ಯೂನತೆಗಳನ್ನು ಎತ್ತಿಟ್ಕೊಂಡು, ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನೇ ಕೂಡ ಇಕ್ಕಟ್ಟಿಗೆ ಸಿಲುಕುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. BJP ಅವರು ಇಲ್ಲಿವರೆಗೂ ಕೂಡ ಪ್ರತಿಪಕ್ಷವಾಗಿ, ಅಂದರೆ BJP JDS ಕಾಂಗ್ರೆಸ್ ಅಂತಲ್ಲ, ಆದರೆ ಪ್ರತಿಪಕ್ಷವಾಗಿ ಏನು ಶ್ಯಾಡೋ ಗೌರ್ಮೆಂಟ್ ಅಂತಂದು ಹೇಳ್ತಾರೆ, ಆ ಪ್ರತಿಪಕ್ಷವಾಗಿ ಏನು ಕೂಡ ಮಾಡ್ತಾ ಇಲ್ಲ. ಮತ್ತು ಈ ಸಂಬಂಧಪಟ್ಟ ಅದ್ರ ಬಗ್ಗೆ ದನಿನೂ ಕೂಡ ಎತ್ತಾ ಇಲ್ಲ. ಇದರ ಮಧ್ಯೆ ಸ್ನೇಹಮಯಿ ಕೃಷ್ಣ ಅವರು ಈಗ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಎರಡು ವಿಚಾರದಲ್ಲಿ ಒಂದು ರೀತಿಯಲ್ಲಿ ಆತಂಕ ಇರುತ್ತೆ. ಒಂದು ಕಡೆ CBI, ಯಾಕಂದರೆ CBI ತನಿಖೆ ಸಂಬಂಧಪಟ್ಟಂತೆ ಏನಾದರೂ ಕೂಡ ಅದರಲ್ಲಿ ತಪ್ಪಿತಸ್ಥರು ಆಗ್ಬಿಡ್ತಾರೆ ಅಂತ ಅಲ್ಲ, ಆದರೆ ರಾಜಕೀಯವಾಗಿ ಒಂದಷ್ಟು ಕಂಟಕ ಎದುರಾಗುವಂಥದ್ದು CBIಗೆ ಏನಾದರೂ ಕೂಡ ತನಿಖೆಗೆ ಆದೇಶ ಮಾಡಿದ್ರೆ. ಜೊತೆಗೆ ಈಗ PN ದೇಸಾಯಿ ಅವರ ಸಂಬಂಧಪಟ್ಟಂತೂ ಕೂಡ, ಯಾಕಂದರೆ ಸಹಜವಾಗಿ ನಿವೃತ್ತ ನ್ಯಾಯಮೂರ್ತಿಗಳನ್ನು ನ್ಯಾಯಾಂಗ ತನಿಖೆಗೆ ನೇಮಕ ಮಾಡಿದಾಗ ಏನೆಲ್ಲ ವರದಿಗಳು ಕೊಟ್ಟಿದ್ದಾರೆ ಅನ್ನೋದು ಕೂಡ ಅದು ಬಹಿರಂಗ ಸತ್ಯ ಆಗಿರುವಂಥದ್ದು. ಮತ್ತು ಜೊತೆಗೆ ಈಗ ಅವರ ವಿರುದ್ಧ ಗಂಭೀರ ಆರೋಪ, ಸುಪ್ರೀಂ ಕೋರ್ಟ್ನ ಸೂಚನೆಯನ್ನು ಪಾಲನೆ ಮಾಡದ ಹಿನ್ನೆಲೆಯಲ್ಲಿ ಡಿಬಾರ್ ಮಾಡಲಾಗಿದೆ ಅಂತ. ಇದು ಸಾಕಷ್ಟು ಗಂಭೀರತೆ ತೆಗೆದುಕೊಂಡಿರುವಂಥದ್ದು. ಒಂದು ವೇಳೆ ಆ ಆಯೋಗವನ್ನೇನಾದರೂ ಕೂಡ ಈಗ ಪ್ರಶ್ನೆ ಮಾಡುವಂಥ ಹಿನ್ನೆಲೆಯಲ್ಲಿ ಅದನ್ನು ರದ್ದು ಮಾಡಿದ್ರೆ ಅದು ಕೂಡ ಒಂದಷ್ಟು ಪರಿಣಾಮ ಬೀರುವಂಥ ಸಾಧ್ಯತೆ ಇರುವಂಥದ್ದು. ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಅವರ ಮೂಢ ಪ್ರಕರಣ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನಿಖೆ ಸಂಬಂಧಪಟ್ಟಂತೆ ಅವರಿಗೆ ಅಷ್ಟೊಂದು ಆತಂಕ ಇಲ್ಲ. ಆದರೆ CBI ಮತ್ತು ಈಗ ಎತ್ತಿರುವಂತಹ ನಿವೃತ್ತ ನ್ಯಾಯಮೂರ್ತಿ ದೇಸಾಯಿ ಅವರ ನೇಮಕವನ್ನೇ ಪ್ರಶ್ನೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಸಾರ್ವಜನಿಕವಾಗಿ ರಾಜಕೀಯವಾಗಿ ಸಿದ್ದರಾಮಯ್ಯ ಅವರು ಒಂದಷ್ಟು ಪ್ರಶ್ನೆಗಳನ್ನು ಸಾರ್ವಜನಿಕವಾಗಿ ಎದುರಿಸುವಂತಹ ಪ್ರಸಂಗ ಬಂದಿರುವಂಥದ್ದು ಜಯಪ್ರಕಾಶ್.